ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಅಮೂಲ್ಯ ಮದುವೆಗೂ ಶಿಲ್ಪಾ ಗಣೇಶ್ ರಾಜಕೀಯಕ್ಕೂ ಏನ್ ಸಂಬಂಧ ಅಂತೀರಾ? ಅಮೂಲ್ಯ ಮದುವೆಯನ್ನ ಶಿಲ್ಪಾ ಮತ್ತು ಗಣೇಶ್ ಪ್ರತಿಯೊಂದರಲ್ಲೂ ಮುಂದೆ ನಿಂತು ನಡೆಸ್ಕೊಟ್ಟಿದ್ದಾರೆ. ಹಲವು ಕಾರ್ಯಕ್ರಮದ ಖರ್ಚನ್ನ ಮಾಡ್ತಿದ್ದಾರೆ. ಇದು ಬಹುತೇಕರಿಗೆ ಗೊತ್ತಿರೋ ವಿಷಯನೇ. ಆದ್ರೆ ಏನಪ್ಪಾ ಇಷ್ಟೊಂದು ಕೇರ್ ಅಮ್ಮು ಮೇಲೆ ಏನಿದ್ರ ಮರ್ಮ ಸ್ವಲ್ಪ ಕೆದಕುತ್ತಾ ಹೋದ್ರೆ ರಾಜಕೀಯ ಓಪನ್ ಆಗುತ್ತೆ. ಇದು ಶಿಲ್ಪಾ ಗಣೇಶ್ ರಾಜಕೀಯದ ಗೇಮ. ಶಿಲ್ಪಾ ಗಣೇಶ್ ಈ ಸಾರಿ ಬರೋ ಎಲೆಕ್ಷನ್ ನಿಲ್ಲೋ ಪ್ಲಾನ್ ನಲ್ಲಿದ್ದಾರೆ. ಇದಕ್ಕಾಗಿ ಹಲವು ಕಸರತ್ಗಳನ್ನ ನಡೆಸ್ತಾ ಇದ್ದಾರೆ. ಗಣೇಶ್ ಬಿಜೆಪಿ ಮುಖಂಡರ ಬಳಿ ಟಿಕೆಟ್ ಕೂಡ ಕೇಳಿದ್ದಾರೆ. RSS ಮುಖಂಡರನ್ನ ಸಂಪರ್ಕಿಸಿ ಲಾಬಿ ನಡೆಸುತ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ. ಗಣೇಶ್ ಮೊದಲಿನಿಂದಲೂ ಬಿಜೆಪಿಯ ಮುಖಂಡ ಯಡಿಯೂರಪ್ಪನೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದಾರೆ. ಹೇಗಾದ್ರೂ ಮಾಡಿ ಪತ್ನಿ ಶಿಲ್ಪಾಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸಬೇಕನ್ನೋದು ಅವರ ಪ್ಲಾನ್. ರಾಜಕೀಯಕ್ಕೂ ಅಮ್ಮು ಮದುವೆಗೂ ಏನ್ ಸಂಬಂಧ? ಈ ಪ್ರಶ್ನೆ ಬರೋದು ಸಹಜ. ಇಲ್ಲೇ ಇರೋದು ರಹಸ್ಯ. ಶಿಲ್ಪಾ ಕಂಡಿರೋದು ರಾಜರಾಜೇಶ್ವರಿ ನಗರದ ಕ್ಷೇತ್ರದ ಮೇಲೆ. ಇಲ್ಲಿಂದಲೇ ಚುನಾವಣೆಗೆ ನಿಲ್ಬೇಕನ್ನೋ ಹಂಬಲ ಅವರದ್ದು. ಅಮ್ಮುವಿನ ಹುಡುಗ ಜಗದೀಶ್ನ ತಂದೆ RR ನಗರದ ಕಾರ್ಪೊರೇಟರ್, ಪ್ರಭಾವಿ ಲೀಡರ್. ಅಲ್ಲಿ ಅವರ ಸಪೋರ್ಟ್ ತುಂಬಾ ಮುಖ್ಯ. ಅಲ್ಲದೆ ಅವರು ಕೂಡ MLA ಟಿಕೆಟ್ ಆಕಾಂಕ್ಷಿ. ಅಮ್ಮು ಮದುವೆ ನೆಪದಲ್ಲಿ ಅವರನ್ನ ಓಲೈಸಿ ಟಿಕೆಟ್ ಪಡೆದು ಅವರ ಸಪೋರ್ಟ್ ಪಡೆಯೋ ಐಡಿಯಾನ. ಅಮ್ಮು ಮದುವೆ ನೆಪದಲ್ಲಿ ಒಳ್ಳೆ ಜನಾಭಿಪ್ರಾಯ ಮೂಡಿಸಿ ಮುಂದೂಡಿ ಇಡುವ ಪ್ಲಾನ್. ಇನ್ನು ಶಿಲ್ಪಾ ಗಣೇಶ್ ಅವರ ಪ್ಲಾನ್ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಜೊತೆಗೆ ಈ ರೀತಿಯ ರೂಮರ್ಸ್ಗಳು ಇದೀಗ ಎಲ್ಲೆಡೆ ಹರಿದಾಡ್ತಿದೆ. ರಾಜಕೀಯಕ್ಕೂ ಅಮ್ಮು ಮದುವೆಗೂ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಮ್ಮು ಮದುವೆ ಅದ್ದೂರಿಯಾಗಿ ನಡೆದಿತ್ತು. ಇಡೀ ಚಿತ್ರರಂಗವೇ ಸಾಕ್ಷಿಯಾಗಿತ್ತು. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.